2024ನೇ ಲೋಕಸಭಾ ಚುನಾವಣೆಯ ಅಂಗವಾಗಿ ಈ ಕ್ಷೇತ್ರದ ಅಭ್ಯರ್ಥಿಯಾದಂತ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪರವಾಗಿ ಮತಯಾಚಿಸಲು ಬಂದಿರತಕ್ಕಂಥ ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಈ ಜಿಲ್ಲೆಯ ಸಮಸ್ತ ಕುಲಬಾಂಧವರಿಗೆ ನನ್ನ ಪರವಾಗಿ ಮತ್ತು ಸಿದ್ದರಾಮಯ್ಯನವರ ಪರವಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ದಿವಸ ಈ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿ ಪ್ರಥಮ ಬಾರಿಗೆ ನಾನು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಪ್ರತಿ ಗ್ರಾಮದಲ್ಲೂ ನಾನು ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಬಹುಮುಖದ ಸ್ವಾಗತವನ್ನು ಕೊಟ್ಟಂತ ಎಲ್ಲ ಮತಬಾಂಧವರಿಗೆ ನನ್ನ ಪರವಾಗಿ ಧನ್ಯವಾದಗಳು. ಬಂಧುಗಳೇ, ಈ ಚುನಾವಣೆ ಮಹತ್ತರವಾದ ಚುನಾವಣೆ. ರಾಷ್ಟ್ರ ಬದಲಾವಣೆಯನ್ನ ಬಯಸ್ತಾ ಇದೆ. ಬದಲಾವಣೆಗಾಗಿ ರಾಜ್ಯದಲ್ಲಿ ಕೊಟ್ಟಂತ ಕೊಡುಗೆಗಳನ್ನ ನಾನು ಕಾಂಗ್ರೆಸ್ ಮಾಡಿರ್ತಕ್ಕಂಥ ಸಾಮಾಜಿಕ ನ್ಯಾಯದ ಕಳಕಳಿಯನ್ನ ಮತ್ತು ಬಿಜೆಪಿಯ ಸುಳ್ಳಿನ ಸರಬರಾಜನ್ನ ತಮ್ಮನ್ನು ಹೇಳಲು ಪ್ರಯತ್ನವನ್ನು ಮಾಡ್ತೇನೆ. ಬಂಧುಗಳೇ, ಕಾಂಗ್ರೆಸ್ ಯಾವಾಗ ಅಧಿಕಾರಕ್ಕೆ ಬರುತ್ತೆ ಅಂತೆಲ್ಲವೂ ಕೂಡ ಸಾಮಾಜಿಕ ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್. ಇಂದಿರಾ ಗಾಂಧಿ ದೇವರಾಜ ಅರಸರ ಕಾಲದಲ್ಲಿ 20 ಅಂಶದ ಕಾರ್ಯಕ್ರಮ, ಗರಿಬಿ ಹಠಾವೋ ಕಾರ್ಯಕ್ರಮ, ಅದರ ಅಡಿಯಲ್ಲಿ ಕೊಟ್ಟಂತ ಅತ್ಯುತ್ತಮ ಕಾರ್ಯಕ್ರಮಗಳು ಮೊದಲನೇದಾಗಿ ಜನತೆಗೆ ಉಳುವವರಿಗೆ ಭೂಮಿ ಕೊಡುವ ಮೂಲಕ ಭೂ ಸುಧಾರಣೆಯನ್ನು ಜಾರಿ ಕೊಟ್ಟಂತ ಕೀರ್ತಿ ದೇವರಾಜ ಅರಸರಿಗೆ ಮತ್ತು ಇಂದಿರಾ ಗಾಂಧಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತೆ ಅಂತ ನಾನು ಜ್ಞಾಪಿಸ್ತೇನೆ. ಅಂದಿನಿಂದ ಇಂದಿನವರೆಗೂ ಬಂದಂತಹ ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಜನತೆಗೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿಗಳಾದಂಥ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಜನಪರ ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಜ್ಞಾಪಿಸ್ತೇನೆ. ಬಂಧುಗಳು, ಪೀಪಲ್ಸ್ ಮೆಮೊರಿ ಸ್ಟಾರ್ಟ್ ಅಂತ ಹೇಳ್ತಾರೆ. ನಮಗೆ ನೆನಪು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಏನು ಬಂಗಾರಪ್ಪನವರು ಆಂಧ್ರ ಮುಖ್ಯಮಂತ್ರಿ ಆಗಿದ್ದಂಥ ಸಮಯದಲ್ಲಿ ಆಶ್ರಯ, ಆರಾಧನ ಮುಂತಾದ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟರು. ಅದೇ ರೀತಿ ಅವರು ಕೊಟ್ಟಂತ ಪ್ರಥಮವಾಗಿ ಈ ಭಾಗದ ರೈತರ ಏಳಿಗೆಗಾಗಿ 10 HP ವಿದ್ಯುತ್ತನ್ನು 30 ಆಗಿ ಕೊಟ್ಟಂತ ಕೀರ್ತಿ ಕಾಂಗ್ರೆಸ್ ಪಕ್ಷದ ರೈತರ ಪರವಾದಂಥ ಕಾರ್ಯಕ್ರಮ. ದೇವರಾಜ ಅರಸರಿಂದ ಯಾಕೆ ಹಾಕಿಕೊಳ್ತೇವೆ ಅಂತ ಹೇಳಿದ್ರೆ ಒಂದಲ್ಲ ಎರಡಲ್ಲ 20 ಅಂಶದ ಕಾರ್ಯಕ್ರಮಗಳನ್ನ ಇಡೀ ಭಾರತದಲ್ಲಿ ಅತಿ ಕರೆಕ್ಟ್ ಆಗಿ ಹಂಚಿದವರು, ಯಶಸ್ಸು ಕೊಟ್ಟವರು ಸನ್ಮಾನ್ಯ ದೇವರಾಜ ಅರಸರವರು. ಅಂದು ಕೊಟ್ಟಂತಹ ಕಾರ್ಯಕ್ರಮಗಳ ಪೈಕಿ ಇವತ್ತು ಇರ್ತಕ್ಕಂಥ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಇಂದಿಗೂ ಕೂಡ ಬಡವರ ಪಾಲಿಗೆ ಅದಿವತ್ತು ಆಸರೆಯಾಗಿರ್ತಕ್ಕಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಮನೆಗಳು, ಆಶ್ರಯ ನಿವೇಶನಗಳು ಎಲ್ಲವನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಇವತ್ತು ಸಾಮಾಜಿಕ ನ್ಯಾಯದ ಹರಿಕಾರರು ದೇವರಾಜ ಅರಸರವರು. ಈ ರಾಷ್ಟ್ರಕ್ಕೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯವನ್ನು ಕೊಡಿಸಿದಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಆರ್ಥಿಕ ಸ್ವಾತಂತ್ರ್ಯ ಕೊಟ್ಟವರು ಇಂದಿರಾ ಗಾಂಧಿಯವರು, ಬಡವರ ತಾಯಿ ಇಂದಿರಾ ಗಾಂಧಿ. ತದನಂತರ ದಿನದಲ್ಲಿ ರಾಜ್ಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟವರು ದೇವರಾಜ ಅರಸರವರು. ಅಂತೂ ದೇವರಾಜ ಅರಸ್ ಇದು ಸಿದ್ದರಾಮಯ್ಯ ಅಂತಕ್ಕಂಥ ಹೆಸರನ್ನು ಕೊಟ್ಟಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಬರ್ತೇನೆ. ಇವತ್ತು ವೀರಪ್ಪ ಮೊಯ್ಲಿಯವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳ ಜೊತೆಗೆ ಸಿಇಟಿ ಅಂತಕ್ಕಂಥ ಆ ಕಾರ್ಯಕ್ರಮ ಇವತ್ತು ಏನು ನಮ್ಮ ಮಕ್ಕಳು MBBS, BE ಸ್ನಾತಕೋತ್ತರ ಪದವಿಯನ್ನು ಪಡೆದು ಪ್ರಪಂಚದ ಎಲ್ಲ ಭಾಗದಲ್ಲೂ ನಮ್ಮ
ಯೋಜನೆಗಳು ನಮ್ಮ ಮಕ್ಕಳು ಇರ್ತಕ್ಕಂಥದ್ದು, ಆರ್ಥಿಕವಾಗಿ ಸಬಲತೆಯನ್ನು ಪಡೆದದ್ದು ವೀರಪ್ಪ ಮೊಯ್ಲಿಯವರ ಕೊಡುಗೆ. ಈ ರೀತಿ ಅನೇಕ ಮುಖ್ಯಮಂತ್ರಿಗಳನ್ನು ಕಂಡಂತ ನಾವು ನಮ್ಮವರೇ ಆದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವ್ರ ಬಗ್ಗೆ ಅವರು ಅರ್ಥಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರನ್ನು ಕೆಡುತ್ತಾರೆ, ಅಣಕಿಸ್ತಾರೆ. 500 ಕೋಟಿ ಗಳಿಸಕ್ಕೆ ಬಂದ ಈ ಕುರುಬಣ್ಣ ಈ ರಾಜ್ಯದ ಆರ್ಥಿಕ ಮಂತ್ರಿ ಆಗಿದ್ದು ಸಾಧ್ಯ ಅಂತ ಕೇಳಿದಾಗ ಅದನ್ನು ತೋರಿಸ್ಕೊಟ್ಟು 15 ಬಜೆಟ್ ಅನ್ನು ಕೊಡುವ ಮೂಲಕ ಸಾಮಾಜಿಕ ಸಿದ್ದರಾಮಯ್ಯ ನಮ್ಮ ಅಣ್ಣರಾಮಯ್ಯ. ನನಗೆ ಸಂತೋಷ. ಅವರು ಅವತ್ತು ಪ್ರಥಮ ದಿನ 2013ರಲ್ಲಿ ಅವರು ಅಧಿಕಾರ ವಹಿಸಿಕೊಂಡ ದಿನ ಏನು ಇವತ್ತು ನಾವು ಬಸವ ಜಯಂತಿ ಅಂತ ಹೇಳ್ತೇವೆ. ಈ ರಾಷ್ಟ್ರದಲ್ಲಿ ಬಸವಣ್ಣನವರ ತತ್ವದ ಆಧಾರದ ಮೇಲೆ ನಾವು ಕೆಲಸ ಮಾಡ್ತೇವೆ ಅಂತ ಮಾತನಾಡಿದಂಥ ಸಿದ್ದರಾಮಯ್ಯನವರು ಕಾಯಕ ಮತ್ತು ದಾಸೋಹ, ಏನು ಕಾಯಕ ಮತ್ತು ದಾಸೋಹ. ಅದೇ ದೃಷ್ಟಿಯಲ್ಲಿ ಅಂದು ಸಾಲದಲ್ಲಿದ್ದಂಥ ಎಲ್ಲ ಬಡವರಿಗೆ ಆಶ್ರಯ ಮನೆಯ ಸಾಲವನ್ನು ಮನ್ನಾ ಮಾಡಿದ್ದು ಪ್ರಥಮ ಕೆಲಸ. ಅದು 2013ರ ಪ್ರಥಮ ಕೆಲಸ. ತದನಂತರ ಅದೇ ದಿನ ಇವತ್ತಿನ ಏನು ಅನ್ನ ನಮ್ಮ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮವನ್ನು ಕೂಡ ಅವತ್ತು ಅನೌನ್ಸ್ ಮಾಡಿ ಇವತ್ತು ಕೂಡ ಅದು ಮುಂದುವರೆದ ಭಾಗವಾಗಿದೆ. ಬಂಧುಗಳೇ, ಏನು ವಿವಿಧ ಮಂಡಳಿಗಳಲ್ಲಿ ವಿವಿಧ ಅಂಬೇಡ್ಕರ್, ದೇವರಾಜ ಅರಸ್ ಈ ರೀತಿಯ ಅಲ್ಲಿ ಪಡೆದಂತ ಸಾಲವನ್ನ ಮನ್ನಾ ಮಾಡಿದ ಕೀರ್ತಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅದ್ರ ಜೊತೆಗೆ ಭಾಗ್ಯ ಜ್ಯೋತಿ ಇರ್ತಕ್ಕಂಥ ಬಡವರಿಗೆ ದೀಪ ಕೊಟ್ಟದನ್ನ ಕಿತ್ಕೊಂಡಿದ್ರು. ಅದನ್ನು ಮತ್ತೆ ಅವತ್ತೇ ಯಾರಿಗೆ ಕೊಟ್ಟು ಜನರನ್ನು ಗೆದ್ದಂಥವರು ಸಿದ್ದರಾಮಯ್ಯನವರು. ಅಲ್ಲಿಂದ ಪ್ರಾರಂಭವಾದಂಥ ಅವರ ಸಾಮಾಜಿಕ ಕಳಕಳಿ ಬಂಧುಗಳೇ, ಆ ಚುನಾವಣೆಯಲ್ಲಿ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ, ನಾವು ಅಧಿಕಾರಕ್ಕೆ ಬಂದ್ರೆ 165 ಭರವಸೆಗಳನ್ನು ಕೊಟ್ಟಿದ್ದೀವಿ. ಆ 165 ಭರವಸೆಗಳನ್ನ ಈಡೇರಿಸಿದಂತ ಕೀರ್ತಿ ಸಿದ್ದರಾಮಯ್ಯನವರದು. ಇದು ಭಾರತದ ಯಾವ ರಾಜ್ಯದಲ್ಲೂ ಆಗದೇ ಇರುವಂತ ಕಾರ್ಯವನ್ನು ಮಾಡಿದಂತ ಸಿದ್ದರಾಮಯ್ಯನವರಿಗೆ ಇನ್ನೊಂದು ಹೆಸರು ಬಂತು, ಭಾಗ್ಯರಾಜ. ಭಾಗ್ಯಗಳನ್ನು ಕೊಟ್ಟಂಥದ್ದು ಇದು ನಮಗೆ ಹೆಮ್ಮೆ. ಇದು ಕಾಂಗ್ರೆಸ್ಸಿನ ಕೊಡುಗೆ. ಈ ಬಾರಿ ಚುನಾವಣೆಗೆ ಮೊದಲು ನಾವು ಭರವಸೆಯನ್ನು ಕೊಟ್ವಿ. ಅದರಲ್ಲಿ ಗ್ಯಾರಂಟಿ ಎಂಬ ಪದವನ್ನು ಕೊಡುವ ಮೂಲಕ ಪಂಚ ಗ್ಯಾರಂಟಿಗಳನ್ನ ನಾವು ಹೇಳಿದ್ವಿ ಜನಗಳ ಮುಂದೆ. ಆ ಸಮಯದಲ್ಲಿ ಬಿಜೆಪಿ ಆಡಳಿತ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿತ್ತು. ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ, ಎಣ್ಣೆ ಬೆಲೆ ಮತ್ತಿತರ ಅಗತ್ಯ ವಸ್ತುಗಳು, ಫರ್ಟಿಲೈಸರ್ ಇವೆಲ್ಲವೂ ಬೆಲೆ ಇರುವಂತಹ ಸಂದರ್ಭದಲ್ಲಿ ಕೊಟ್ಟಂತ 5 ಪಂಚ ಗ್ಯಾರಂಟಿಗಳ ಅನ್ವಯ ಇವತ್ತು ನಾವು ಅದರ ಅಡಿಯಲ್ಲಿ ಮತ್ತು ಭ್ರಷ್ಟಾಚಾರದ ಉನ್ನತಿಯಲ್ಲಿದ್ದ ಬಿಜೆಪಿಯನ್ನು ಸೋಲಿಸಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಈ ರಾಜ್ಯದ 2 ಜೋಡಂತಿನಂತೆ ಕೆಲಸ ಮಾಡುವ ಮೂಲಕ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಅಧಿಕಾರಕ್ಕೆ ಬರೋದಕ್ಕೆ ಕಾರಣೀಭೂತರಾದವರು ನೀವು, ನಮ್ಮ ಸಮಾಜದ ಹಿರಿಯರು, ರಾಜ್ಯದ ಬಡವರು ಅಂತ ಹೇಳೋದಕ್ಕೆ ನನಗೆ ಸಂತೋಷವಾಗುತ್ತೆ. ಅವರ ಆಶೀರ್ವಾದದಿಂದ ಬಂದಂತ ಈ ಸರ್ಕಾರ ಮೊದಲ ದಿನ ಅನೌನ್ಸ್ ಮಾಡಿದ್ದೇನು, ಈ 5 ಗ್ಯಾರಂಟಿಗಳನ್ನ ನಾವು ಚಾಲನೆ ಕೊಡ್ತೇವೆ ಅಂತಕ್ಕಂಥ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಅದಾದ 15 ದಿನಕ್ಕೆ ಶಕ್ತಿ ಯೋಜನೆಯನ್ನ ಮುಂದೂಡು ಮಾಡಿ. ಶಕ್ತಿ ಯೋಜನೆ ಭಾರತದ ಮಾತೃಭಾವ ಅಂತ ಹೇಳ್ತಕ್ಕಂಥ ನಾವು ಸ್ತ್ರೀಯರಿಗೆ ಕೊಟ್ಟಂತ ಕೊಡುಗೆ ಇಡೀ ರಾಜ್ಯದಲ್ಲಿ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಕ್ಕಂಥ ದೇವಸ್ಥಾನ ಇರ್ಬೋದು, ಎಲ್ಲಿಗೆ ಹೋದ್ರು ಕೂಡ ಆ ಬಸ್ ಫ್ರೀ ಫ್ರೀ ಫ್ರೀ. ಅದನ್ನೇ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು, ನನಗೂ ಫ್ರೀ ನಿನಗೂ ಫ್ರೀ ಇರ್ತದೆ.
ಕೊಡ್ತಿದ್ದಲ್ಲ ಕೊಡ್ಬೇಡ ಎಸ್ಬೇಡ ಎಸ್ಬೇಡವಾ ಸ್ವಲ್ಪಿರ ಎಷ್ಟು ತಮ್ಮ ಬೇಡವಾ ಆಮೇಲೆ ಕೊಡಬೇಡ. ಆ ಯೋಜನೆ 200 ಕೋಟಿ ಜನ ಇವತ್ತು ಪ್ರವಾಸ ಮಾಡಿದ್ದಾರೆ. ನಮ್ಮನ್ನ 6.5 ಕೋಟಿ ಈಗ ಒಂದು ದಿವಸಕ್ಕೆ 19 ತಿಂಗಳಿಗೆ 19 ಕೋಟಿ ಜನ ಪ್ರವಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ನನಗೆ ತಿಳಿಸಕ್ಕೆ ಇಷ್ಟಪಡ್ತೇನೆ. ಅದು ಫ್ರೀಯಾಗಿ ಇಡೀ ಭಾರತದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ. ಎರಡನೇದು ಗೃಹ ಜ್ಯೋತಿ. ಇವತ್ತು ಗೃಹ ಜ್ಯೋತಿಯ ಮೂಲಕ ಮೊದಲನೇದಾಗಿ ನಾವು ರೈತರಿಗೆ 10 HP ಕರೆಂಟ್ ಫ್ರೀ ಆಗಿ ಕೊಟ್ಟಿದ್ವಿ. ಇಂದು ಈ 200 ಯೂನಿಟ್ ಫ್ರೀ ಇರ್ತಕ್ಕಂಥ ಕಾರ್ಯಕ್ರಮ ಈ ರಾಜ್ಯದಲ್ಲಿ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ತಮ್ಮ ಮನೆಗೆ 200 ಯೂನಿಟ್ ಬರ್ತಕ್ಕಂಥ ಫ್ರೀ ಏನು 0 ಬಿಲ್ ಬರ್ತಾ ಇದೆ ಇಲ್ವೋ? ಸಂತೋಷ. ಇಂಥ ಕೊಡುಗೆಗಳನ್ನು ಕೊಡೋದರಲ್ಲಿ ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಮಾಡ್ಕೊಂಡು ಬಂದಿದೆ. ಇದ್ರ ಜೊತೆಗೆ ಗೃಹಲಕ್ಷ್ಮಿ ಏನು ಬೆಲೆ ಏರಿಕೆಯ ಮಟ್ಟಕ್ಕೆ ಏರಿದಂತಹ ಸಂದರ್ಭದಲ್ಲಿ ಮನೆ ಒಡೆತಿಗೆ 2,000 ರೂಪಾಯಿ ಕೊಡುವಂಥ ಕಾರ್ಯಕ್ರಮವನ್ನ ಈ ಸರ್ಕಾರ ಜಾರಿಗೊಳಿಸುತ್ತದೆ. ಅದರ ಮುಖೇನ ಇವತ್ತು ಹೆಣ್ಣು ಮಕ್ಕಳು ಬಹಳ ಸಂತೋಷದಿಂದ ತಮ್ಮ ಜೀವನವನ್ನ ಮನೆಯ ಸಂಸಾರವನ್ನ ನಡೆಸ್ತಾ ಇರೋದಕ್ಕೆ ಉದಾಹರಣೆಗಳು. ಮೊನ್ನೆ ಸಿದ್ದರಾಮಯ್ಯ ಒಂದು ಹಳ್ಳಿಗೆ ಹೋದಾಗ ಆ ಒಬ್ಬ ಹೆಣ್ಣು ಮಗಳು ಏನೋ ಒಂದು ಟಿಕೆಟಿನ ಹಾರ ಮಾಡಿ ಸಿದ್ದರಾಮಯ್ಯನವರಿಗೆ ಆ ಹಾರವನ್ನು ಹಾಕಿ ನೀವು ಚೆನ್ನಾಗಿ ಬಾಳಿ ರಾಜ್ಯ ಚೆನ್ನಾಗಿ ಕಟ್ಟಿ ಅಂತಕ್ಕಂಥ ಆಶೀರ್ವಾದವನ್ನ ಒಬ್ಬ ಹೆಣ್ಣು ಮಕ್ಕಳು ಮಾಡ್ತಾರೆ. ಅದೇ ರೀತಿ ಶಿಗ್ಗಾಂವ್ ಹೋಗಿದ್ದೆ. ಶಿಗ್ಗಾಂವಲ್ಲಿ ಆ ಊರಿನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲ ಸೇರಿ 9 ಇವತ್ತು ಅವರ ಯೂನಿಟ್ ಬಂದಿದೆ. 9 × 2 18,000 ರೂಪಾಯಿ ಮನೆಗೆ ಹೋಗಿರ್ತಾರೆ ಒಬ್ಬೊಬ್ಬರು ಮನೆಗೆ. ಅಂತ ಹೆಣ್ಮಕ್ಳೆಲ್ಲ ಸೇರಿ ಆ ಗ್ರಾಮ ದೇವತೆಗೆ ಒಂದು ಚಿನ್ನದ ಒಡವೆಯನ್ನು ಮಾಡಿಸಿ ಹಾಕಿದ್ದಾರೆ. ಒಬ್ಬ ಹೆಣ್ಣು ಮಗಳು ಫ್ರೀಜ್ ತಗೊಂಡು ತೋರಿಸ್ತಾ ಇದ್ದಾಳೆ. ಇದು ಬದಲಾವಣೆಯ ಸಂಕೇತ. ಬಡವರು ಕೂಡ ನೆಮ್ಮದಿಯಾಗಿ ಬಾಳೋದಕ್ಕೆ ಕೊಟ್ಟಂತ ಗ್ಯಾರಂಟಿ. ಇದ್ರ ಜೊತೆಗೆ ಇವತ್ತು ಏನು ನಾವು ಅನ್ನಭಾಗ್ಯ ಅದಾಗಲೇ ಹೇಳಿದ್ರೆ ಕೊಡೋಕ್ಕಾಗಿರೋದು ಕಿತ್ಕೊಳ್ಳೋದು ಹೇಗೆ 7 kg ಕೊಡ್ತಾ ಇದ್ವಿ ನಾವು. ಬಿಜೆಪಿ ಬಂತು ಅದನ್ನ 5 kg ಇಳಿಸೋದು. ಸಿದ್ದರಾಮಯ್ಯ ಕೇಳಿದ್ರು ಏನ್ರಿ ನಾವು ಬಂದ್ರೆ 10 kg ಕೊಡ್ತೀವಿ ಅಂತ ಹೇಳಿದ್ರು. ಅದು ನಾವು ಗೆದ್ವಿ ನಿಮ್ಮ ಆಶೀರ್ವಾದದಿಂದ. ಆದ್ರೆ 10 kg ಕೊಡೋದಕ್ಕೆ ಕಷ್ಟವಾಯಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.